ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವಾಗ ಪೂಜನ್ಗೆ ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಹೊರಟಿದ್ದೀವಿ. ನಾನು ಮತ್ತು ಪ್ರಜ್ಜು ಜಗಳ ಆಡಿದ್ದೀವಿ ಅಂತ ಅವಳಿಗೆ ಒಂದು ಎದುರಿಸೋದು. ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಈಗ ಫಸ್ಟು ಪ್ರಜ್ಜುಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಈ ಥರ ಅಂತ. ಒಂದು ನಿಮಿಷ. ಪ್ರಜ್ಜು, ಇವಾಗ ನಾನು ಪೂಜನ್ಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀನಿ, ಸರಿನಾ? ನಾನು ಇಬ್ಬರು ಜಗಳ ಆಡ್ಬಿಟ್ಟಿದ್ದೀವಿ, ಸರಿನಾ? ನಾನು ಹಂಗೆ ಅವಳನ್ನ ಕರಿತೀನಿ. ಇವಾಗ ಅವಳ ಮೇಲೆ ಬರ್ತಾಳೆ, ಕೆಳಗಡೆ ಕೆಲಸ ಮಾಡ್ತಿದ್ದಾಳೆ, ಸರಿನಾ? ಅವಳ ಮೇಲೆ ಬರ್ತಾಳೆ. ಅವಾಗ ನೀನು ಫೋನ್ ಮಾಡ್ಬಿಟ್ಟು ಅವಳಿಗೆ ಈ ಥರ ಬಾವು ಬೈತಿದ್ದಾರೆ, ಚೆನ್ನಾಗೆ ಫೋನ್ ಎತ್ತಿದ ತಕ್ಷಣ ಚೆನ್ನಾಗಿ ಬೈದರು, ಏನಕ್ಕೆ ಈ ಥರ ಎಲ್ಲ ಬೈತಾರೆ ಅಂತ ಆ ಥರ ಸುಮ್ಮನೆ ಅವಳಿಗೆ ಹೇಳ್ಬಿಟ್ಟು, ಸರಿ ನಾನು ಕೆಲಸದಲ್ಲಿದ್ದೀನಿ ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಕಟ್ ಮಾಡ್ಬಿಡು ನೀನು. ಸರಿ. ಆಯಿತಾ? ಇಷ್ಟೇ. ಮಾಡ್ತೀರಾ? ಇವಾಗ ಕರಿತೀನಿ ಅವಳನ್ನ, ಕರೆದ್ಬಿಟ್ಟು ಮಾಡ್ತೀನಿ. ಒಂದು 2 ನಿಮಿಷ ಬಿಟ್ಟು ಫೋನ್ ಮಾಡಿ ನೀನು ಅವಳಿಗೆ. ಸರಿ. ಓಕೆ, ಇವಾಗ ಪೂಜನ್ನ ಕರಿತೀನಿ. ಇಲ್ಲಿ ಮೇಲೆ ಬಂದಳು ಪೂಜಾ. ಒಂದು ನಿಮಿಷ. ಪೂಜಾ ಹಾಂ, ಬಾ. ಮೈಕೆಲ್ಲ ಇಟ್ಕೊಳ್ಳೋದಂತ ಗೊತ್ತಾಗ್ತಿಲ್ಲ. ಏನು ಇಷ್ಟೊತ್ತು? ಬಾರೆ ಬೇಗ. ಮೇಲಿಂದ ಬರೋದ್ಬೇಡ, ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಏನೇ ಅವನು ನಿನ್ನ ತಮ್ಮ ತುಂಬ ಅತಿಯಾಗಿ ಮಾತಾಡ್ತಿದ್ದಾನ ಅವನು. ಯಾಕೇನಾಯ್ತು? ಸಿಕ್ಕಾಪಟ್ಟೆ ಅತಿಯಾಗಿ ಮಾತಾಡ್ತಿದ್ದಾನ ಅವನು ನಿನ್ನ ತಮ್ಮ. ಏನು ಫೋನ್ ಮಾಡಿದ್ರೆ ಒಂದು ನರಿಕು ಏನು ಅನ್ನೋದೇ ನೀನು ಅವನಿಗೆ. ಏನು ಮಾಡ್ದ? ಅತಿಯಾಗಿ ಮಾತಾಡ್ತಿದ್ದಾನ ಅವನು. ಫೋನ್ ಮಾಡಿದ್ರೆ ಏನು ಅವಾಗಿಂದ ಫೋನ್ ಮಾಡಿದೆ, ಅದಕ್ಕೆ ಏನು ಹೇಳಿ ಅದು ಇದು ಅಂತ ಏನು ಇದಾಗಿ ಮಾತಾಡ್ದ, ರಫಾಗಿ ಮಾತಾಡ್ತಾನೆ ನನಗೆ ಅವನು. ನಿಜ, ಏನು ಸುಳ್ಳು ಹೇಳೋದು? ಕಾಮನ್ ಸೆನ್ಸ್ ಇಲ್ವಾ? ಹೆಂಗೆ ಮಾತಾಡಬೇಕು ಏನು ಅಂದ್ಬಿಟ್ಟು ಅವನಿಗೆ ಭಾವನ ಹತ್ರ ಇದೇ ಬುದ್ಧಿನ ಕಲಿಸಿರೋದು? ನಾನು ಏನು ಮಾಡಿದೆ, ಅವನು ಏನು ಮಾಡಿದೆ, ನನಗೇನು ಗೊತ್ತು? ನಾನು ಇಷ್ಟೊತ್ತು ಕೆಳಗಿದ್ದೆ, ನನಗೊಂದು ಕಾಲೇ ಮಾಡಿಲ್ವಲ್ಲ, ಏನು ಹೇಳಿಲ್ಲ ಅವನು. ಅದೇ ಫೋನ್ ಇವಾಗ ಅವ್ನು ಫೋನ್ ಮಾಡ್ದೆ, ಅಕ್ಕ ಎಲ್ಲಿ ಏನು ಅಂತ ಕೇಳ್ದೆ, ಅದಕ್ಕೆ ಅಕ್ಕ ಈ ಕೆಳಗಡೆ ಇದ್ದಾಳಪ್ಪ ಅಂದ. ಇದಕ್ಕೆ ಏನು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಫೋನ್ ಮಾಡಿದೆ ಎತ್ತಕ್ಕಾಗಲ್ವಾ ಅದು ಇದು ಅಂತ ಏನೇನು ಮಾತಾಡ್ತಿದ್ದಾನ ಅವನು. ನನಗೆಲ್ಲ ಮಾತಾಡೋದೇ ಇಲ್ಲ. ಏನು ಮಾತಾಡೋದಿಲ್ಲ? ಏನಕ್ಕೆ ಮಾತಾಡೋದಿಲ್ಲ? ಕೇಳಿ ನೋಡು. ನೀನೇ ಫೋನ್ ಮಾಡಾಯ್ತು, ಕೇಳಿ ನೋಡು ಫೋನ್ ಮಾಡಿ ಏನು ಅಂತ. ಅತಿಯಾಗಿ ಮಾತಾಡ್ತಾನ ಅವನು ನನ್ನ ಹತ್ರನೇ. ಸ್ಪೀಕರಿಗೆ ಹಾಕ್ತೀನಿ ಬೇಕಾದ್ರೆ ನೋಡಿ. ಹಲೋ, ಏನು ಮಾಡ್ತಿದ್ಯೋ? ಇದ್ದೆ ಸುಮ್ಮನೆ ಕೆಲಸಕ್ಕೆ ರೆಡಿ ಆಗ್ತಾ ಇದ್ದೆ. ಎಷ್ಟೊತ್ತಿಗೆ ಡ್ಯೂಟಿ ಇವಾಗ ಹೊರಡ್ಬೇಕು. ಮ್ಯಾಟ್ರ್ ಫಸ್ಟು ಏನು ಕೇಳಿ. ಏನಾಯ್ತು? ಇವ್ರೇನೇನೋ ಹೇಳ್ತಿದಾರಲ್ಲ, ಜಗಳ ಆಡಿದ್ರ? ಏನೋ ಗೊತ್ತಿಲ್ಲ, ಸಡನ್ ಆಗಿ ಕಾಲ್ ಮಾಡ್ಕೊಂಡು ಸುಮ್ನೆ ಬೈತಾ ಇದಾರೆ, ಏನು ಅಂತ ಗೊತ್ತಿಲ್ಲ. ಏನಾದ್ರು ಜಗಳ ಆಯ್ತಾ ಅಲ್ಲಿ? ಇಲ್ಲ, ನೀವಿಬ್ರು ಜಗಳ ಆಡಿದಂತ ನನಗೆ ಹೇಳಿದ್ರು. ಏನಾಯ್ತು? ಯಾಕೆ, ಯಾವ ವಿಷಯಕ್ಕೆ ಜಗಳ? ಏನು ನನಗೂ ಗೊತ್ತಿಲ್ಲ, ಸುಮ್ನೆ ಕಾಲ್ ಮಾಡ್ಕೊಂಡು ಬೈತಾ ಇದಾರಪ್ಪ. ನೀನೇ ಕೇಳಿ ನೋಡು. ಅವನೇ ತಾನೇ ಫಸ್ಟ್ ಫೋನ್ ಮಾಡಿದಾಗ ಮಾತಾಡಿದ್ದು. ಕಾಮನ್ ಸೆನ್ಸ್ ಇಲ್ವಾ ಅದು ಇದು ಅಂತ ಎಲ್ಲ ಕೇಳ್ತಾನ ಅವನು. ಏನು ನಿಮ್ಮಿಬ್ರು ಮಾತಾಡ್ಕೊಂಡು ಇದು ಮಾಡಿ, ನನಗೆ ಗೊತ್ತಿಲ್ಲಪ್ಪ. ಕಟ್ ಮಾಡು, ಇನ್ನೇನು ಮಾತಾಡ್ತೀಯ ಅವನ ಹತ್ರ? ತಡೀರಿ, ಮಾತಾಡ್ತೀವಾ? ಕಟ್ ಮಾಡಿ. ಏನು ಸುಮ್ಮನೆ ಅವರಿಬ್ರು ಜಗಳ ಆಡ್ಕೊಂಡು ನನ್ನನ್ನು ಹೇಳ್ತಾ ಇದ್ದಾರೆ, ಪ್ರಜ್ಜು ಮತ್ತೆ ಇವರು. ಆಮೇಲೆ ಬಾರಮ್ಮ, ಒಂದು 10 ನಿಮಿಷ ಬಿಟ್ಟು ಬಾ. ಅಲ್ಲಿ ನನ್ನ ರೂಮಲ್ಲ ಕುರ್ಸಿ ಅಂತಿ. ಏನಾಯ್ತು ಈಗ ನಿಮ್ಮಿಬ್ರು? ಏನು ಹೆವಿ ಓವರಾಗಿ ಮಾತಾಡ್ತಾನೆ. ಕಾಮನ್ ಸೆನ್ಸ್ ಇಲ್ವಾ ಅದು ಇದು ಅಂದ್ಕೊಂಡು. ಏನಕ್ಕೆ? ಏನಕ್ಕೂ ಗೊತ್ತಿಲ್ಲ, ಜಗಳ ಇವರಿಬ್ಬರಿಗೆ ತುಂಬ.
ಏನು ಜಗಳ ನಿನಗೂ ಗೊತ್ತಿಗೆ ಏನು ನನಗೆ ಮಾತಾಡಿದಾನ ಅವನು, ನೀನು ಬೈಯೋಕ್ಕಾಗಲ್ವ ಅವನಿಗೆ? ನಾನಿವಾಗ ಇರೋ ಏನು ಅಂತ ಗೊತ್ತಿಲ್ಲದೆ ಯಾರಿಗೆ ಬೈತಾರೆ? ಅವ್ನು ಇವಾಗ ಹೇಳಿಲ್ಲ ಅವನು. ಏನಂದ ಅವನು ಕರೆಕ್ಟಾಗಿ ಹೇಳಿ, ಏನು ಅವನು ಏನಂದ? ಏನು ಹೇಳ್ದ? ಏನು ಫೋನ್ ಎತ್ತಿದ ತಕ್ಷಣ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅದು ಇದು ಅಂತ ಮಾತಾಡ್ತಿದ್ದಾನ ಅವನು. ಏನಕ್ಕೆ ಫೋನ್ ಎತ್ತಕ್ಕಾಗಿಲ್ಲ ಅಂದ್ಬಿಟ್ಟು ಏನಕ್ಕೆ ಹಂಗೆ ಮಾತಾಡ್ದ ಅವನು? ನಾನು ಅದಕ್ಕೆ ಏನಕ್ಕೆ ಹಂಗೆಲ್ಲ ಮಾತಾಡ್ತೀಯ ಅಂತ ಕೇಳಿದ್ದಕ್ಕೆ ನಿಮ್ಮ ಕಾಮನ್ ಸೆನ್ಸ್ ಇಲ್ಲ, ಫೋನ್ ಇಡಿ ಅಂದ್ಬಿಟ್ಟು ಕಟ್ ಮಾಡ್ತಾನೆ. ಏನು ಹಿಂಗಿದ್ರೆ ಮಗ ಊದಿಸ್ಕೊಂಡು ನಿಮ್ಮಿಬ್ರು ಜಗಳ ನಾನು ಇನ್ನೇನು ಮಾತಾಡಲಿ ಹೇಳಿ? ಇಷ್ಟು ಹಿಂಗೆ ಇದೇನಾ ನಿಂದು? ಮತ್ತೆ ನನಗೆ ಯಾರು ಏನಂದ್ರು ನಿನಗೆ ಸಂತೋಷನೇ? ನಾನು ಕೇಳಿದ್ನಲ್ಲ, ಅವ್ನು ಹೇಳ್ದ ನೀವಿಬ್ರು ಮಾತಾಡ್ಕೊಂಡು ಸರಿ ಹಾಂ, ಮತ್ತೆ ಏನು ಮಾತಾಡ್ತಿಲ್ವಲ್ಲ ನೀನು? ಅದೇ ಅವ್ನು ಚಿಕ್ಕವನಲ್ವಾ. ಚಿಕ್ಕವನಾಗ್ಬಿಟ್ರೆ? ಚಿಕ್ಕವನಾದರೆ ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ನನಗೇನು ಗೊತ್ತು. ಇವಾಗ ಅವ್ರು ಏನು ಮಾಡೋಕ್ಕಾಗುತ್ತೆ? ಅವಳು ಹೆಂಗೆ ಕೂತಾಳು ನೋಡು, ಆರಾಮಾಗಿ ಕೂತಾಳು ಅವಳು. ಮತ್ತೆ ಇವಾಗ ಇನ್ನೇನು ಮಾಡಬೇಕು? ನೀವಿಬ್ರು ಮಾತಾಡ್ಕೊಳ್ರಿ. ಏನು ಮಾತಾಡ್ತೀಯ ಇಂಥವ್ರ ಹತ್ರ? ಬಿದ್ದೆ ಹೋಗ್ಬಿಡ್ತೀವಿ. ಕೂಗಾಡ ಇದ್ರಲ್ಲಿ ನಾಯಿ ಮರಿನೇ ಒಂದು ಬಿದ್ದೋಗ್ಬಿಡ್ತೀವಿ. ಎಲ್ಲಿಗೆ? ಅಲ್ಲೋಗಿ ಯಾವ್ದು? ಬಿದ್ದೋಗ್ಬಿಡ್ತೀವಿ. ಯಾವುದೋ ಒಂದು ಮಿಕ್ಸ್ ಯಾವುದೋ ಒಂದು ಬಿದ್ದೋದ್ರೆ ನಾನೇನು ಮಾಡಲಿ? ಅನ್ಸುತ್ತೆ. ಕಿರ್ಚ್ಕೊಂಡಿದ್ದು ಕೇಳಿಸ್ಲಿಲ್ವಾ ನಿಮಗೆ ಮರಿ? ನೋಡಿ ನೀನೇ ಅಷ್ಟು ಬಿದ್ದಿದ್ದು. ಯಾರಪ್ಪ ಬಿದ್ದಿದ್ದು? ಎಷ್ಟು ಕ್ಯಾಶುವಲ್ ಆಗಿದೆಯಲ್ಲ ನೀನು. ನಾನೇನು ಕ್ಯಾಶುವಲ್ ಆಗಿದ್ದೀನಿ? ಆಯ್ತು, ಹಂಗೆ ಇರು ನೀನು ಹಿಂಗೆ ಇರು, ನಾನು ಹಿಂಗೆ ಇರ್ತೀನಿ. ತಡೀರಿ, ಅವನ ಹತ್ರ ಕೇಳ್ತೀನಿ ಏನಂತ. ಕರಿತೈತೆ. ಏನು ಕೇಳೋದು ನೀನಲ್ಲಿ? ಮತ್ತೇನು ಕೇಳ್ತೀಯ ನೀನು ಅವನಿಗೆ? ಮತ್ತೇನು ಕೇಳೋದು ನೀನು? ಹೇಳಿಲ್ಲ ಅವನು, ಅವಾಗಲೇ ಹೇಳ್ಬೇಕಿತ್ತು ನೀನು. ಚೆನ್ನಾಗಿ ಇದ್ರಲ್ಲ, ನೆಕ್ಸ್ಟ್ ಮಂತ್ ಊರಿಗೆ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ರೆ. ಹ್ಞೂ, ಮತ್ತೆ ಅವ್ನು ಕಾಮನ್ ಸೆನ್ಸ್ ಇಲ್ವಾ ಹೆಂಗೆ ಮಾತಾಡಬೇಕು ಅಂದ್ಬಿಟ್ಟು? ಭಾವನ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ನಡಿ. ಹಾಂ, ನಡಿ ಬಲ್ಲ. ಮಾತಾಡೆ. ಏನು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನೀನು ಮಾತಾಡ್ದೆ? ಕೈ ಎತ್ತೆ. ಏನು ಹೇಳ್ರಿ ನೀವು? ಈಗ ಅವ್ರು ಏನು ಮಾಡಬೇಕು? ಅವ್ನು ಕೇಳ್ಬೇಕು, ಪ್ರಶ್ನೆ ಮಾಡಬೇಕು. ಈ ಥರ ಅಂದ್ಬಿಟ್ಟು ಈ ಥರ ಮಾತಾಡಿದ್ರೆ ಹೆಂಗೆ? ಅವ್ನು ಕೆಲಸದಿಂದ ಬಂದ್ಮೇಲೆ ಕೇಳ್ತೀನಿ. ಅವನಿಗೆ ಕೆಲಸ ಕೊಡ್ತಾ ಇದ್ದೀನಿ ಅಂತ ಹೇಳಿದ ತಾನೆ. ನೋಡಿ, ಈ ಥರ ಎಲ್ಲ ಆದರೆ ತುಂಬ ಕಷ್ಟ ಅಪ್ಪ. ನಾನಂತೂ ಬರಲ್ಲ ನಿಮ್ಮೂರಿಗೆ ಈ ಥರ ಎಲ್ಲ ಆದರೆ. ಯಾವಾಗಲೂ ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತೀರ, ನಾನು ಬರಲ್ಲ ಅಂತ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ, ನಿಜ ಹೇಳ್ತಾ ಇರೋದು ನಾನು. ಈ ಥರ ಆದರೆ ಏನು ಬೆಲೆ ಇರಬೇಕು ಒಬ್ಬ ಮನುಷ್ಯನಿಗೆ. ಮದುವೆ ಮಾಡಿಕೊಟ್ಟಿದ ತಕ್ಷಣ ಆಗ್ಬಿಡಲ್ಲ, ಸ್ವಲ್ಪ ಬೆಲೆ ಇರಬೇಕು ಮನುಷ್ಯನಿಗೆ. ಇವಾಗ ಯಾರು ಏನು ಮಾಡಿಬಿಟ್ರು ಅಂತ ಅವನೇ ಮಾತಾಡಿಲ್ವ ಇವಾಗ ಅವನು? ಆಯ್ತು ಬಿಡಿ. ಏನಾಯಿತು ಬಿಡಿ? ನಾನು ಹತ್ರ ಫೋನ್ ಮಾಡಿ ಕೇಳ್ತೀನಿ, ಏನಂತ ಕೇಳ್ಕೊಂಡು ಬರ್ತೀನಿ. ಇಲ್ಲೇ ಕೂತ್ಕೊಳ್ಳೆ, ಏನು ಕೇಳ್ಕೊಂಬರೋದು ನೀನು? ನೀವಿಬ್ರು ಏನಪ್ಪ ಹಿಂಗೆ ಆಡ್ತೀರ? ಈಗ ಏನಕ್ಕ ಮಾತು ಬಂದವನು? ಇವಾಗ ಫೋನು ಅವಳು ವಾಶ್ರೂಮ್ಗೆ ಹೋಗಿದ್ಲು. ಫೋನು 2 ಸತಿ ಮಾಡಿದ್ದಾನೆ, ಎತ್ತಲಿಲ್ಲ. 3ನೇ ಸತಿ ಮಾಡಿದಾಗ ಎತ್ತಿದ ತಕ್ಷಣ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಫೋನ್ ಎತ್ತಕ್ಕಾಗಲ್ವ ಮಾಡ್ತಿದ್ರೆ ಅಂತ ಹೇಳ್ತಾನೆ ಅವನು. ಫೋನ್ ಮಾಡಿ ಅವನಿಗೆ. ಮಾಡ್ತೀನಿ. ಅಲ್ಲ, ಇವನೇನೋ ಕೆಲ್ಸಕ್ಕೆ ಹೋಗ್ಬೇಕಂತ ಬಿಡು, ಮತ್ತೆ ಫೋನ್ ಏನಕ್ಕೆ ಮಾಡ್ತೀಯ ಅವನಿಗೆ? ಆಫೀಸ್ ಕಾಲು ಬಂದೇ ಇರು. ಈ ಥರ ಎಲ್ಲ ಆದರೆ ಭಾರಿ ಕಷ್ಟ. ನೀವಿಬ್ಬಿಬ್ಬರು ಜಗಳದಲ್ಲಿ ನನ್ನನ್ನು ಎಳಿತೀರ. ಇಷ್ಟು ದಿನ ಚೆನ್ನಾಗೇ ಇದ್ರೆ ತಾನೆ? ಚೆನ್ನಾಗೇ ಇದ್ವಿ. ಮಾತಾಡೋದು ಹೆಂಗೆ ಮಾತಾಡಬೇಕು? ಮಾತಾಡೋದನ್ನ ಹೆಂಗೆ ಮಾತಾಡಬೇಕು ಹೇಳು? ಮಾತಾಡೋದು ಹೆಂಗೆ ಮಾತಾಡ್ಬೇಕು ಹೇಳು? ಅವ್ನು ಮಾತಾಡೋದು ಒಂಥರ ಜಗಳ ಆಡೋ ಥರನೇ ಇರುತ್ತೆ. ನನ್ನ ಜೊತೆಗೂ ಅವ್ನು ಹಂಗೆ ಮಾತಾಡೋದು, ಬೈಯೋ ಥರನೇ ಮಾತಾಡ್ತಾನೆ. ನಾನು ಯಾವಾಗಲೂ ಬೈಯಲ್ವ ಅವನಿಗೆ, ಹಂಗೆ ಯಾಕೆ ಹಂಗೆ ಮಾತಾಡ್ತೀವಿ ಅಂತ. ನಿನಗೆ ಬೈಯೋದೇ ಒಂಥರ, ನನಗೆ ಬೈಯೋದು ಒಂಥರ ಅಲ್ವಾ? ಅವ್ನು ಮಾತಾಡೋದೇ ಆ ಥರ, ನಾನೇನು ಮಾಡಲಿ? ಅಂದರೆ ಹಿಂಗೆ ಇರಬೇಕು, ನೀವು ಹಿಂಗೆ ಇರ್ತೀರ.
ಮಾತಾಡು. ಬುದ್ಧಿಗಳು ನಿಜವಾಗಿ ಯಾರಿಗೂ ಇಲ್ಲ, ನಿಮ್ಮಿಬ್ಬರಲ್ಲಿ ಬುದ್ಧಿ ಯಾರಿಗೂ ಇಲ್ಲ. ಸ್ವಲ್ಪ ಹೆಂಗೆ ಮಾತಾಡಬೇಕು ಏನು ಅನ್ನೋದು ಕಲ್ತ್ಕೋಬೇಕು ಅಂತ ಹೇಳ್ಬೇಕು, ನೀನು ಬುದ್ಧಿ ಹೇಳ್ಬೇಕು ಅವನಿಗೆ. ಮಾತೆತ್ತಿತ್ತು ಅಂದರೆ ಸಪ್ಪು ಕುತ್ಕೊಂಡ್ಬಿಡ್ತೀಯ ಏನಾದ್ರು ಮಾತಾಡಿದ್ರೆ. ನಾನು ಇಲ್ಲೇನೋ ಕೇಳ್ತಾ ಇದ್ದೀನಿ, ನಾಯಿ ಬಿದ್ದೋಯ್ತು, ಅದು ಬಿದ್ದೋಯ್ತು, ಇದು ಬಿದ್ದೋಯ್ತು ಅನ್ಕೊಂಡು ಕೂತ್ಕೊ. ಇದೊಂದು ಚೆನ್ನಾಗಿ ಮಾಡ್ತೀಯಲ್ಲ ನೀನು ಅಳೋದು. ಏನಕ್ಕೆ ಹೇಳ್ತಿದ್ದೀಯ ಇವಾಗ? ಏನು ಕಳ್ತಿರೋದು ನೀನು ಇವಾಗ? ಯಾಕೆ ಹೇಳ್ತಿದ್ಯಾ? ಹಾಂ ಅಮ್ಮ ಇದು ಪ್ರ್ಯಾಂಕು ಪೂಜಾ, ಪ್ರ್ಯಾಂಕ್ ಇದು. ಪ್ರ್ಯಾಂಕ್ ಮಾಡಿದ್ದು ನಿಜವಾಗ್ಲು. ಬೇಕಾದ್ರೆ ಫೋನ್ ಮಾಡ್ತೀನಿ ರೋಮಿಗೆ. ಅಯ್ಯೋ ಹತ್ಬಿಟ್ಲು, ನೋಡೋಕ್ಕಾಗಲಿಲ್ಲ ನಿಜವಾಗ್ಲು. ಅವಳು ಅಳ್ತಾಳೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡಿ ಅಲ್ಲಿ ನೋಡಲ್ಲಿ ಕ್ಯಾಮ್ರಾ, ನೋಡಲ್ಲಿ ನೋಡಲ್ಲಿ. ನೋಡಿ ಇಲ್ಲೂ ಮೈಕ್ ಇಟ್ಟಿದ್ದೀನಿ ನಾನು. ಅಲ್ವಾ ಪ್ರಜೋ, ನಾವಿಬ್ರು ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳು. ಅಳ್ತಾವಳೆ. ಏನ್ ಮಾಡ್ತಿದ್ದಾಳೆ? ಅಳ್ತಿದ್ದಾಳೆ. ಹೇಳು, ಪ್ರ್ಯಾಂಕ್ ಮಾಡಿದ್ದಾನೆ ನಾವು. ನಿಜ ಪ್ರ್ಯಾಂಕ್ ಮಾಡಿ. ನಾವು ಪ್ರ್ಯಾಂಕ್ ಮಾಡಿದ್ ಕಣೆ, ಸುಮ್ನೆ ತಮಾಷೆಗೆ ಮಾಡಿದ್ದು. ತಮಾಷೆ. ನಾನು ಅವನಿಗೆ ನಾನು ಅವನಿಬ್ರು ಮಾತಾಡ್ಕೊಂಡು ಮಾಡಿದ್ದು ನಿಜವಾಗ್ಲು. ಅಯ್ಯೋ ಹೆಂಗಿತ್ತು ಪ್ರಜ್ ಇದು? ವಿಡಿಯೋ ಮಾಡಿದೀರಾ? ಓ ವಿಡಿಯೋ ಮಾಡಿದ್ದೀನಿ. ಅಯ್ಯೋ ದೇವ್ರ, ಅಳ್ತಾಳೆ ಕಣ. ಅಳ್ಬೇಡ ಅಳ್ಬೇಡ. ಸರಿ ಇರು, ಮಾಡ್ತೀನಿ ಮತ್ತೆ ನಿನಗೆ. ಹಾಂ ಅಮ್ಮ ಪ್ರ್ಯಾಂಕ್ ಮಾಡಿದಮ್ಮ, ನಿಜ ಪ್ರ್ಯಾಂಕ್ ಮಾಡಿದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀಯ? ಏನು ಹೇಳಲ್ಲ. ಇಲ್ಲಿ ಇಲ್ಲಿ ಅಯ್ಯಪ್ಪ, ನಾನು ಒಂದು 2-3 ಸತಿ ಹತ್ತಾಳೆ. ಅಂದರೆ ಅವ್ರ ಮನೆ ವಿಚಾರವಾಗಿ ಈಗಲೇ ನೋಡಿದ್ದು ನಾನು. ಅಂದರೆ ಅವ್ರ ಮನೇಲಿ ಮಿಸ್ಸಿಂಗ್ ಮಾಡ್ಕೊಂಡು ಹತ್ತಿರೋದು. ಅದು ಬಿಟ್ಟರೆ ಇವತ್ತೇ ನೋಡಿ, ಸಾರಿ ಅಮ್ಮ ಸಾರಿ ಅಮ್ಮ. ಅಯ್ಯೋ ನೀನು ಹತ್ತಿದ ತಕ್ಷಣ, ಇವಳು ಹತ್ತಿದ ತಕ್ಷಣ ಮೀಟ್ರ್ ಆಫ್ ಆಗೋಯ್ತು ನನಗೆ. ಅದಕ್ಕೆ ನಾನು ಪ್ರ್ಯಾಂಕ್ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಮಾತಾಡ ತಗೋ. ನಾನು ಮೈಕಲ್ಲಿ ಇಟ್ಟಿದ್ದೆ ಗೊತ್ತಾ, ನಾನು ನಿನ್ಗೆ ಎಲ್ಲಿ ಕಾಣುತ್ತೆ ಅಂದ್ಬಿಟ್ಟು ನಾಯಿ ಮೇಲೆ ಮುಚ್ಚಿಟ್ಟಿದ್ದೆ. ಇಲ್ಲಿ ಎತ್ಕೊಂಡೆ, ನಾಯಿ ಹತ್ರ ಮುಚ್ಚಿಟ್ಟಿದ್ದೆ ನಾನು. ಹೇಳ್ಬೇಡ ಹೇಳ್ಬೇಡ, ಕಾಮಿಡಿ ಮಾಡಿದ್ದು. ಪ್ರ್ಯಾಂಕ್, ಇಟ್ಸ್ ಪ್ರ್ಯಾಂಕ್ 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 ಆನ್ ವೈಫ್. ಯಾರ ಮೊಬೈಲಲ್ಲಿ ಕಿತಾಪತಿಗಳನ್ನು ಮಾಡ್ತಾ ಇರೋದು ನೀವು? ನನ್ನ ಮೊಬೈಲಲ್ಲಿ ನೋಡ್ಲಿಲ್ವ ನೀನು ಕ್ಯಾಮ್ರಾ? ಇಲ್ಲಿ ಕಣೆ, ಅಲ್ಲಿ ಕ್ಯಾಮ್ರಾ. ಅದು ಹೆಂಗೆ ಕಾಣಿಸಿದೆಯೋ ಏನೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅರ್ಜುನ್ಗೂ ಆ್ಯಕ್ಚುಲಿ ಗೊತ್ತಿಲ್ಲ ಇದು ಮ್ಯಾಟ್ರು. ನಾವೇನೋ ನಾರ್ಮಲಾಗಿ ಜಗಳ ಆಡ್ತಾ ಇದ್ದೀವಿ ಅಂದ್ಬಿಟ್ಟು ಅವನು ಅಂದ್ಕೊಂಡು ಹೋದ. ಅವನಿಗೂ ಅವನಿಗೂ ಹೇಳಿಲ್ಲ ನಾನು ಈ ಥರ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವನಿಗೂ ಹೇಳಿ. ನೀನು ನೋಡ್ದ ಕ್ಯಾಮ್ರಾ ಪ್ರ್ಯಾಂಕ್ ಮಾಡ್ತಿದ್ದಿದ್ದು? ಏನು ಪ್ರ್ಯಾಂಕು? ನಿಂಗೆ ಗೊತ್ತೇ ಇಲ್ವಾ? ನೀನು ಬಂದಲ್ಲಿ ಮಾತಾಡ್ದಲ್ಲ ಪ್ರ್ಯಾಂಕ್ ಅಂತ ಗೊತ್ತಿಲ್ವಾ ನಿನಗೆ? ಇಲ್ಲ, ನಾವು ರಿಯಲ್ ಆಗಿ ಮಾಡೋದು. ಅಲ್ಲಿ ನೋಡಲ್ಲಿ ಕ್ಯಾಮ್ರಾನ ಅಳ್ತಾವಳೆ. ನನಗೆ ಅಳ್ತಿದ ತಕ್ಷಣ ಮೀಟ್ರಲ್ಲಿ ಆಫ್ ಆಗೋಯ್ತು, ಏನು ಮಾತಾಡೋಕ್ಕೂ ಬರಲಿಲ್ಲ. ಅದಕ್ಕೆ ಫೋನ್ ಮಾಡಿ ಅವನು ಹೇಳಿದ್ದ, ಅವನು ಹೇಳಿ ನಾವು ಮಾಡಿದ್ದು. ನಾನು ಅವನಿಬ್ರು ನಾನು ಮಾಡ್ತೀನಿ ತಡೆ. ನೋಡಿ. ಓಕೆ, ಈ ಪ್ರ್ಯಾಂಕ್ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಕ್ಸಸ್ಫುಲ್ಲಿ ಪೂಜಾ ಪ್ರ್ಯಾಂಕ್ ಆಗೋದ್ಲು. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇನ್ನೊಂದು ಅರ್ಜುನ್ ಪ್ರ್ಯಾಂಕ್ ಮಾಡಬೇಕು. ಅವ್ನಿಗೆ ಹೇಳಿದ್ದೀನಿ, ಹೇಳ್ಬಿಟ್ಟೆ ಪ್ರ್ಯಾಂಕ್ ಮಾಡ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸ್ವಲ್ಪ ಸಮಾಧಾನ ಮಾಡಬೇಕು. ಮಾತಾಡಮ್ಮ. ಏನು ಮಾತಾಡೋಕೆ ಇಷ್ಟಪಡಲ್ಲ ನಾನು. ಅಮರೇಂದ್ರ ಬಾಹುಬಲಿ ನಾಯಿ ಮರಿ ಬಿದ್ದಿದ್ದ ಟೆನ್ಷನ್ ಅಲ್ಲಿ ಇದ್ದೆ. ಎಲ್ಲಿ ಯಾವ ನಾಯಿ ಮರಿ ಬಿತ್ತ? ಯಾವ್ದು ಒಂದೇ ಕಲರ್ ಅಲ್ಲ, ಎಲ್ಲ ಗೊತ್ತಾಗ್ತಿಲ್ಲ. ಅದೇ ಅನ್ಸುತ್ತೆ. ಅದು ಹೋಗಿ ಗುಡ್ಕೊಂಡು ಹೋಗಿ ನೋಡ್ಬೇಕು ತಾನೆ. ಗೊತ್ತೇ ಆಗಲ್ಲ, ಎಲ್ಲ ಇಲ್ಲೇ ಇದ್ದ. ನಾನು ಕ್ಯಾಮ್ರಾ ಫಿಕ್ಸ್ ಮಾಡೋದ್ರಲ್ಲಿ ಇವ್ರಿಗೂ ಕರ್ಕೊಂಡು ಹೋಗಿರೋದು ಮೆಲ್ಲ ಅಲ್ಲಿ ಇಳಿಸ್ಕೊಂಡು, ಅಥವಾ ಕಚ್ಕೊಂಡು ಹೋದ್ಲು ಅನ್ಸುತ್ತೆ ಕೆಳಗೆ. ಓಕೆ, ಇಷ್ಟೇನಾ ಹೇಳಕ್ ಇಷ್ಟಪಡೋದು ನೀನು ವಿಡಿಯೋಲಿ? ಜನಗಳು ಏನಾರು ಹೇಳು ನಮ್ಮ ವೀಕ್ಷಕರಿಗೆ. ನನ್ನ ಮುಖ ಎಷ್ಟು ಕೆಟ್ಟದಾಗಿ ತೋರಿಸಿದ್ರೆ
ಚೆನ್ನಾಗಿದೆ ಬಿಡೆ. ಇಲ್ಲೇ ನಿಂತ್ಕೊಂಡು ಮಾತಾಡು. ಬೇಡ. ಓಕೆ ಬಾಯ್.